ಹೇರ್ ಡೈ ಅಂದ ತಕ್ಷಣನೇ ಅದು ಬ್ಲ್ಯಾಕನಿಂಗ್ ಏಜೆಂಟ್ ಇರುತ್ತೆ. ಅಂದರೆ ಪಟ್ ಅಂತ ಹೇರ್ ಕಲರ್ನ ಚೇಂಜ್ ಮಾಡಿಬಿಡುವಂಥದ್ದು ಹೇರ್ ಡೈ ಅಂತ ಹೇಳ್ತೀವಿ. ಯಾವ ಥರದ್ರಲ್ಲೂ ನಾವು ಹೇರ್ ಡೈ ಥರ ಹಿಂಗೆ ಹಚ್ಚಿದ ತಕ್ಷಣ ಬ್ಲ್ಯಾಕ್ ಆಗೋಯ್ತು ಅಂತ ಅನ್ನೋದಕ್ಕೆ ಯಾವ ಸಬ್ಸ್ಟೆನ್ಸು ಇಲ್ಲವೇ ಇಲ್ಲ. ನನಗೆ ಅಫೋರ್ಡ್ ಮಾಡೋಕ್ಕಾಗುತ್ತೆ 30,000 ಕೊಟ್ಬಿಟ್ಟು ನಾನು ಹೇರ್ ಕಲರಿಂಗ್ ಮಾಡಿಸ್ಕೊಂಡು ಬರ್ತೀನಿ ಅನ್ನೋರು ಇದ್ದಾರೆ. ಬಟ್ ಅದೂ ಪಾಯ್ಸನ್. ಸೊ ಬಿಳಿ ಕೂದಲು ಬಂದ ತಕ್ಷಣ ಟೆನ್ಷನ್ ಯಾಕೆ? ಆಕ್ಸೆಪ್ಟ್ ಇಟ್. ಒಂದೆರಡು ಬಂತ ದೇವ್ರು ನನಗೆ ಡೈಮಂಡ್ ಕ್ರೌನ್ ಕೊಟ್ಟಿದ್ದಾನೆ ಅಂತ ಖುಷಿಯಿಂದ ಇರಬೇಕು. ಮೆಹಂದಿ ಬಗ್ಗೆ ಮಿತ್ತುಗಳೇ ಜಾಸ್ತಿ ಇದೆ. ಅಂದರೆ ಮಧುರಂಗಿ ಅಂತ ಹೇಳ್ತೀವಿ, ಅದ್ರ ಬಗ್ಗೆ ಮಿತ್ತುಗಳೇ ಜಾಸ್ತಿ ಇದೆ. ಹಚ್ಚಬಾರ್ದು, ಸೈನಸ್ ಆಗುತ್ತೆ, ಹಾಗೆ ಅಂತೆಲ್ಲ. ಆದಿಕಸ್ಯಂ ಅಮೃತಂ ವಿಷಂ. ನಮಸ್ಕಾರ, ಬೆಳಕಿಲ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಸೌಂದರ್ಯ ಜ್ಞಾನ ಸರಣಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಮ್ಮ ಜೊತೆ ದೀಪಾ ನಾಗೇಶ್ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಆ್ಯಂಡ್ ಇಟ್ಸ್ ಆಲ್ವೇಸ್ ಮೈ ಪ್ಲೇಜರ್. ಇವತ್ತು ಏನು ಸ್ಪೆಷಲ್? ಇವತ್ತು ಸ್ಪೆಷಲ್ ಆಗಿರೋದೇ ಹೇಳೋಣ. ಯಾಕಂದ್ರೆ ಸ್ಪೆಷಲ್ ಇರುತ್ತೆ, ಇವತ್ತಿನ ಸ್ಪೆಷಲ್ ಇರುತ್ತೆ. ಏನಂದರೆ ಈ ಪ್ರೋಗ್ರಾಮ್ ಇದ್ರದ್ದು ಟೆಲಿಕಾಸ್ಟ್ ಆಗ್ತಾ 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 ತುಂಬ ಕ್ವೇರೀಸ್ ಬಂದಿರೋದು ಯಾವುದು ವಿಚಾರ ಅಂತಂದರೆ ವೀಕ್ಷಕರ ಡಿಮ್ಯಾಂಡ್ ಮೇಲೆ ಇವತ್ತು ಅದನ್ನು ಮಾಡ್ತಾ ಇರೋಂಥದ್ದು. ಸೊ ಹೇರ್ ಡೈ ಹೇಳ್ಕೊಡಿ, ನ್ಯಾಚುರಲ್ ಆಗಿರೋಂಥ ಹೇರ್ ಡೈ, ಅಥವಾ ಆಲ್ರೆಡಿ ಹೇರ್ ಡೈ ಮಾಡ್ಕೊಳ್ತಿದ್ದೀವಿ, ಇದಕ್ಕೆ ಏನಾದರೂ ಸೊಲ್ಯೂಷನ್ ಹೇಳಿ ಅಂತ ಹೇಳೋಕ್ಕೆ ಆಗಲ್ಲ, ಅಷ್ಟು ಫೋನ್ ಕಾಲ್ಸ್ ಬಂತು. ಎಸ್ಪೆಷಲಿ ನಿಮ್ಮ ಪ್ರೋಗ್ರಾಮ್ನ ನೋಡಿದ ಮೇಲೇ ತುಂಬ ಜನ ಕೇಳಿದ್ದಾರೆ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಇವತ್ತು ಆಲ್ ಅಬೌಟ್ ಹೇರ್ ಡೈ. ಸೊ ನೋಡಿದ ತಕ್ಷಣ ಎಲ್ಲರಿಗೂ ಓಪನಿಂಗ್ ಅಲ್ಲೇ ವೀಕ್ಷಕರಿಗೆ ತುಂಬಾ ಖುಷಿ ಆಗ್ಬಿಟ್ಟಿರುತ್ತೆ, ಅಯ್ಯೋ ಹೇರ್ ಡೈ ನಮ್ಮ ಫೇವ್ರೇಟ್ ಸಬ್ಜೆಕ್ಟ್ ಅಂತ. ಸೊ ಹಾಗಾಗಿ ಇವತ್ತು ಕಂಪ್ಲೀಟ್ ಆಗಿ ನ್ಯಾಚುರಲ್ ಆಗಿ ನಾವು ಹೇಗೆ ಹೇರ್ ಕಲರ್ನ, ಡೈ ಅಂತ ಹೇಳಕ್ಕೆ ಇಷ್ಟಪಡಲ್ಲ, ಹೇರ್ ಕಲರ್ನ ಹೇಗೆ ಮಾಡ್ಕೊಳ್ಬೋದು ನ್ಯಾಚುರಲ್ ಆಗಿ ಅಂತ ಡಿಸ್ಕಸ್ ಮಾಡೋಣ. ಡೈಗೂ ಕಲರ್ಗೂ ಏನು ವ್ಯತ್ಯಾಸ ಅಂತ ಹೇಳಿ ಅಲ್ಲಿಂದ ಶುರು. ಹೇರ್ ಡೈ ಅಂದ ತಕ್ಷಣನೇ ಅದು ಬ್ಲ್ಯಾಕನಿಂಗ್ ಏಜೆಂಟ್ ಇರುತ್ತೆ. ಅಂದರೆ ಪಟ್ ಅಂತ ಹೇರ್ ಕಲರ್ನ ಚೇಂಜ್ ಮಾಡಿಬಿಡುವಂಥದ್ದು ಹೇರ್ ಡೈ ಅಂತ ಹೇಳ್ತೀವಿ. ಆಯುರ್ವೇದದಲ್ಲಿ ಬ್ಲ್ಯಾಕನಿಂಗ್ ಏಜೆಂಟೇ ಇಲ್ಲ. ಯಾವ ಥರದ್ರಲ್ಲೂ ನಾವು ಹೇರ್ ಡೈ ಥರ ಹಿಂಗೆ ಹಚ್ಚಿದ ತಕ್ಷಣ ಬ್ಲ್ಯಾಕ್ ಆಗೋಯ್ತು ಅಂತ ಅನ್ನೋದಕ್ಕೆ ಯಾವ ಸಬ್ಸ್ಟೆನ್ಸು ಇಲ್ಲವೇ ಇಲ್ಲ. ಆದರೆ ಹೇರ್ ಕಲರ್ನ ಚೇಂಜ್ ಮಾಡೋವಂಥ ಕೆಪಾಸಿಟಿ ಆಯುರ್ವೇದದಲ್ಲಿ ಸಾಕಷ್ಟು ಪ್ರಾಡಕ್ಟ್ಗಳಿರುತ್ತೆ. ಸೊ ಹಾಗಾಗಿ ಆ ಥರ ಪ್ರಾಡಕ್ಟ್ಸ್ಗಳನ್ನ ನಾವು ಯೂಸ್ ಮಾಡಿದಾಗ ಸೇಫ್ ಝೋನಲ್ಲಿ ನಾವು ಹೇರ್ ಕಲರ್ನ ಚೇಂಜ್ ಮಾಡ್ತಾ ಬರ್ಬೋದು. ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲದಕ್ಕಿಂತ ಫಸ್ಟ್ ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂತ ಅನ್ನೋದಾದರೆ, ಆಕ್ಸೆಪ್ಟ್ ದ ನ್ಯಾಚುರಲ್ ಥಿಂಗ್. ನಾವು ಪ್ರತಿಯೊಂದು ನಾವು ನ್ಯಾಚುರಲ್ ಆಗಿರೋದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದನ್ನು ಕಲಿಬೇಕು. ಒಂದೆರಡು ಬಿಳಿ ಕೂದಲಾದ ತಕ್ಷಣ ಟೆನ್ಷನ್, ಡಿಪ್ರೆಷನ್, ಹೋಗಿ ತಕ್ಕಂಥ ಪಾರ್ಲರ್ಗಳಿಗೆ ಹೋಗಿ ಇಷ್ಟೊಂದು ಗ್ರೇ ಆಗಿಬಿಟ್ಟಿದೆ ಅಂತಂದ ತಕ್ಷಣ ಫಸ್ಟ್ ಏನು ಮಾಡ್ತಾರೆ ಅಂತಂದರೆ ಕಲರಿಂಗ್ ಸಜೆಸ್ಟ್ ಮಾಡಿಬಿಡ್ತಾರೆ, ಡೈ ಸಜೆಸ್ಟ್ ಮಾಡ್ತಾರೆ. 1-2 ಬೆರಳೆಣಿಕೆಯಷ್ಟು ಇರೋವಂಥ ವೈಟ್ ಹೇರ್ ಅಥವಾ ಗ್ರೇ ಹೇರ್ ಅಂತ ನಾವೇನು ಹೇಳ್ತೀವಿ, ಬಿಳಿ ಕೂದಲು ಬಂದಿರುತ್ತೆ, ನಾವು ಫಸ್ಟ್ ಹೋಗಿ ಕಲರಿಂಗ್ ಎಷ್ಟು ಸಾಕು ಅಷ್ಟೇ ಮಾಡಿ ಅಂತ ಹೇಳಿದ್ರು ಕೂಡ ಅಷ್ಟು ಏರಿಯಾದಲ್ಲಿ ಮಲ್ಟಿಪಲ್ ಆಫ್ ಗ್ರೇಯಿಂಗ್ ಆಗೋದು ಜಾಸ್ತಿ ಆಗೋಗ್ಬಿಡುತ್ತೆ. ಬಿಳಿ ಕೂದಲು ಬರೋದು ತುಂಬ ರಿಸ್ಕಿ. ಅದು ನೋ ಮ್ಯಾಟರ್ ವಾಟ್ ದ ಪ್ರೈಸ್ ಇಸ್. ಅಂದರೆ ಇವಾಗ ನನಗೆ ಅಫೋರ್ಡ್ ಮಾಡೋಕ್ಕಾಗುತ್ತೆ 30,000 ಕೊಟ್ಬಿಟ್ಟು ನಾನು ಹೇರ್ ಕಲರಿಂಗ್ ಮಾಡಿಸ್ಕೊಂಡು ಬರ್ತೀನಿ ಅನ್ನೋರು ಇದ್ದಾರೆ. ಬಟ್ ಅದೂ ಪಾಯ್ಸನ್. ಪಾಯ್ಸನ್ ಇಸ್ ಅ ಪಾಯ್ಸನ್, ವೆದರ್ ಇಟ್ ಇಸ್ ಸ್ವೀಟ್ ಆರ್ ಸಾಲ್ಟ್. ಅಂದ್ರೆ 2 ರೂಪಾಯಿಗೂ ಪಾಯ್ಸನ್ ಸಿಗುತ್ತೆ, 20,000ಕ್ಕೂ ಸಿಗುತ್ತೆ ಅಂತಿದ್ದೀರಾ. ಯಾವ ತಗೊಂಡ್ರು ಎಂಡ್ ರಿಸಲ್ಟ್ ಅದೇ ಇರೋದು. ಸೊ ಅತ್ಯಾಚಾರ ಹೇರ್ನ ನಾವು ಅದನ್ನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಮನೇಲಿ ಟ್ರೀಟ್ ಮಾಡ್ಕೊಳ್ಳೋದು ಬೆಟರ್ ಇರುತ್ತೆ. ಆ್ಯಂಡ್ ಮೇನಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ಆಯಿತು 40-50 ಆದಮೇಲೆ ಬಂತ ಅಂದರೆ ಬಿಳಿ ಕೂದಲು ಬಂತ, ವಿ ಶುಡ್ ಟ್ರೀಟ್ ಇಟ್ ಆಸ್ ಅ ಡೈಮಂಡ್ ಕ್ರೌನ್. ಅದು ನಮ್ಮ ಡೈಮಂಡ್ ಕ್ರೌನ್ ಅಂತ ಖುಷಿ ಪಡಬೇಕು. ಯಾಕಂತಂದರೆ ಅಯ್ಯೋ ನಾನು ಯಾವಾಗಲೂ ಸಾಯೋ ತನಕ 100 ವರ್ಷ ಆದರೂ ಬ್ಲ್ಯಾಕ್ ಹಾಕೊಂಡಿರ್ತೀನಿ ಅಂತಂದರೆ ಫೇಸಲ್ಲಿ ಏಜ್ ಕಾಣಿಸುತ್ತೆ, ಏಜ್ ಆಗೋದು ಆಗ್ತಾನೆ ಇರುತ್ತೆ. ಸೊ ಬಿಳಿ ಕೂದಲು ಬಂದ ತಕ್ಷಣ ಟೆನ್ಷನ್ ಯಾಕೆ? ಆಕ್ಸೆಪ್ಟ್ ಇಟ್. ಒಂದೆರಡು ಬಂತ ದೇವ್ರು ನನಗೆ ಡೈಮಂಡ್ ಕ್ರೌನ್ ಕೊಟ್ಟಿದ್ದಾನೆ ಅಂತ ಖುಷಿಯಿಂದ ಇರಬೇಕು. ಎಷ್ಟು ಜನ ಸೆಲೆಬ್ರಿಟೀಸ್ಗಳಿದ್ದಾರೆ ನಮ್ಮ ಮುಂದೆನೇ, ನಮ್ಮ ಹತ್ರನೇ ಇರ್ತಾರೆ. ಅವರು ತುಂಬ ದೊಡ್ಡ ಅಂದರೆ ಅಚೀವರ್ಸ್ಗಳು ಕೂಡ ಡೈ ಮಾಡಲ್ಲ. ಬೆಸ್ಟ್ ಅಂತಂದರೆ ಇನ್ಫೋಸಿಸ್ ಸುಧಾ ಮೇಡಮ್ನ ನೋಡಿ ಕಲಿಬೇಕು. ಶಿ ಈಸ್ ಸೋ ಸಿಂಪಲ್. ಅವ್ರಿಗೆ ವರ್ಲ್ಡಲ್ಲಿ ಕಾಸ್ಟ್ಲಿಯೆಸ್ಟ್ ಡೈನ ಅಫೋರ್ಡ್ ಮಾಡೋಷ್ಟು ಶಕ್ತಿ ಇದೆ, ಬಟ್ ಶಿ ಕ್ಯಾರಿಟ್ ಆಫ್ ಸೋ ವೆರಿ ವೆಲ್ ಅಂತಂದರೆ. ಸೊ ಆ ಕಾನ್ಫಿಡೆನ್ಸ್ ಇದ್ದರೆ ಸಾಕಾಗುತ್ತೆ. ಫಸ್ಟು ಡೈ ಹಚ್ಚೋಕ್ಕಿಂತ ಮುಂಚೆ ಕಾನ್ಫಿಡೆನ್ಸ್ನ ಬೆಳೆಸ್ಕೋಬೇಕು. ಇಲ್ಲ ಇನ್ಎವಿಟಬಲ್ ತುಂಬ ಚಿಕ್ಕ ಪ್ರಾಯದಲ್ಲೇ ಕಲರ್ ಅಂದರೆ ಬಿಳಿ ಕೂದಲು ಬಂದಿದೆ ಅಂತ ಅನ್ನೋದಾದರೆ ನಾನು ಈಗ ಹೇಳ್ಕೊಡೋ ಸಣ್ಣ ಪುಟ್ಟ ಟ್ರೀಟ್ಮೆಂಟ್ಗಳನ್ನ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಾವು ಅದನ್ನು ಪ್ರಿವೆನ್ಷನ್ ಆ್ಯಂಡ್ ಪ್ರೊಟೆಕ್ಷನ್ ಎರಡನ್ನೂ ಕೊಡ್ತಾ ಬರ್ಬೋದು. ಮನೇಲಿ ಮೊದಲನೇದಾಗಿ ನಾವು ಮಾಡಬೇಕಾಗಿರೋದಿಷ್ಟೇ, ಬಂಡಲ್ಸ್ ಆಫ್ ಕೆಮಿಕಲ್ಗಳನ್ನ ಹೇರ್ಗೆ ಅಪ್ಲೈ ಮಾಡೋದನ್ನ ನಿಲ್ಲಿಸ್ಬೇಕು ಫಸ್ಟು. ಅದು ಹೇರ್ಗಾಗ್ಲಿ ಸ್ಕಿನ್ಗಾಗ್ಲಿ ಮುಖಕ್ಕಾಗ್ಲಿ ನೀವು ಅದು ಹೇಳೋದು ಫಸ್ಟ್. ಕೆಮಿಕಲ್ ಫಸ್ಟ್ ಅಂದರೆ ಏನಾಗುತ್ತೆ ಅಂದರೆ, ಫಸ್ಟ್ ಆಫ್ ಆಲ್ ಇವಾಗಿನ ಜನ್ರೇಷನ್ ನೀವು ಅಬ್ಸರ್ವ್ ಮಾಡಿ,
ಸೊ ಫಸ್ಟ್ ಫುಡ್ ಫಾರ್ ಹೇರ್ ಅಂತಂದರೆ ಅದು ಆಯಿಲ್ ಅಂತ ಹೇಳ್ತೀವಿ ಅಭ್ಯಂಗ ಶಾಸ್ತ್ರದಲ್ಲಿ. ಅದನ್ನೇ ಸ್ಟಾಪ್ ಮಾಡಿಬಿಟ್ಟಿರ್ತಾರೆ. ಸೊ ಯಾವಾಗ ಫುಡ್ಡೇ ಕೊಡ್ತಾ ಇಲ್ಲ ಅಂದರೆ ಹೇರ್ ವೀಕ್ ಆಗೇ ಆಗುತ್ತೆ. ಆವಾಗ ಗ್ರೇ ಹೇರ್ ಬರೋವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಇವಾಗ ಫಸ್ಟ್ ಒಂದು 5 ರೀಸನ್ಸ್ ಹೇಳ್ತಾ ಬರ್ತೀನಿ ಯಾತಕ್ಕೆ ಬಿಳಿ ಕೂದಲು ಚಿಕ್ಕ ವಯಸ್ಸಲ್ಲೇ ಬರುತ್ತೆ ಅಥವಾ ಬರ್ತಾ ಇದೆ ಅಂತ ಹೇಳ್ಬಿಡ್ತೀನಿ. ಮಲ್ಟಿಪಲ್ ಯುಟಿಲೈಸೇಷನ್ ಆಫ್ ಕೆಮಿಕಲ್ಸ್ ಅಂತಂದರೆ ಫಸ್ಟು ಶಾಂಪೂ ಹಾಕು, ಅದಾದಮೇಲೆ ಕಂಡೀಷ್ನರ್ ಹಾಕು, ಅದಾದಮೇಲೆ ಸೀರಮ್ ಹಾಕು, ಇದು ಲೈನಾಗಿ ಸೀರೀಸ್ ಆಫ್ ಪ್ರಾಡಕ್ಟ್ಸ್ಗಳನ್ನ ಹಾಕ್ತಾ ಇರೋದ್ರಿಂದ ಆಬ್ವಿಯಸ್ಲಿ ಬಿಳಿ ಕೂದಲು ಬರ್ತಾ ಇದೆ, ತುಂಬ ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಬರ್ತಾ ಇದೆ. ಸೆಕೆಂಡ್ ರೀಸನ್ ಆಯಿಲ್ ಅಪ್ಲಿಕೇಶನ್ ಹಾಕ್ತಾ ಇಲ್ಲ, ಮಾಡದೇ ಇರೋದು, ಅದು ಲ್ಯಾಕ್ ಆಫ್ ಆಯಿಲ್ ಅಂತ ಹೇಳ್ತೀವಿ, ಅದರಿಂದ ಬರ್ತಾ ಇದೆ. ನೆಕ್ಸ್ಟ್ ರೀಸನ್ ಯಾವುದು ಅಂತಂದರೆ ಇವಾಗ ನಾವು ತುಂಬ ಜನಕ್ಕೆ ತೀರ್ಥ ತಗೊಳ್ಳೋ ಅಭ್ಯಾಸ ಇರುತ್ತೆ. ಹಿಂಗೆ ತೀರ್ಥ ತಗೊಂಡ ತಕ್ಷಣ ಹೀಗೆ ಅನ್ಕೊಂಡು ಬಿಡ್ತಾರೆ. ಎಸ್ಪೆಷಲಿ ಪಂಚಾಮೃತ, ತುಳಸಿ ತೀರ್ಥ ತಗೊಂಡ್ರೆ ಹಾಗಾಗಲ್ಲ. ಪಂಚಾಮೃತ ತಗೊಂಡು ನೀಟಾಗಿ ಹಿಂಗೆ ಸೀಟ್ಕೊಂಡ ತಕ್ಷಣ ಅಲ್ಲಿಂದ ಅಷ್ಟು ಬಿಳಿ ಕೂದಲು ಬಂದಿರುತ್ತೆ. ಯಾಕೆಂದರೆ ಅದರಲ್ಲಿ ಹನಿ ಇರುತ್ತೆ. ಓಕೆ, ಸೊ ಹನಿ ಈಸ್ ಅ ವೆರಿ ಗುಡ್ ಕಂಡೀಷ್ನರ್. ಫಾರಿನಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಹನಿ ವಾಶ್ ಅಂತ ಕೂಡ ಮಾಡ್ತಾರೆ. ಬಟ್ ಏನು ಮಾಡ್ತಾರೆ, ಹನಿ ಹಚ್ಚಿ 10 ನಿಮಿಷದೊಳಗಡೆ ವಾಶ್ ಮಾಡ್ತಾರೆ. ಇಟ್ಸ್ ಅ ವೆರಿ ಗುಡ್ ಮಾಯ್ಶ್ಚರೈಸರ್ ಥರ ಕೆಲಸ ಮಾಡುತ್ತೆ. ನಾಟ್ ಫಾರ್ ಇಂಡಿಯನ್ ಹೇರ್. ಸೊ ನಮಗೆ ಜೆಟ್ ಬ್ಲ್ಯಾಕ್ ಹೇರ್ ಕೆಂಚ್ ಮಾಡುತ್ತೆ. ಸೊ ಹಾಗಾಗಿ ಪಂಚಾಮೃತ ತಗೊಳ್ಳುವಾಗಲೂ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ದೇವರ ಆಶೀರ್ವಾದ ಇರುತ್ತೆ. ಅದೊಂದು ವಿಷಯ ನಾನು ಕೂಡ ಮೆನ್ಷನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಎಲ್ಲೂ ಕೂಡ ಅದನ್ನ ತಲೆಗೆ ಹಚ್ಚಿ ಅಂತ ಎಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಹಚ್ಚಲೂಬಾರದು. ಹೌದು ಹೌದು ಹೌದು, ಅದು ನಮ್ಮ ಅಭ್ಯಾಸ. ತಲೆಗೆ ಹಚ್ಕೊಳ್ಳೋ ವ್ಯವಸ್ಥೆ ಗೊತ್ತಿಲ್ಲ. ನಿಜ ನಿಜ, ಯಾವುದೇ ತೀರ್ಥ ಆಗಲಿ ತಲೆ ಮೇಲಿಂದ ಹಿಂಗೆಲ್ಲ ಹಚ್ಕೊಳ್ಳೋ ಅಭ್ಯಾಸ ಮಾಡ್ಕೊಳ್ಬಾರ್ದು. ಎಸ್ಪೆಷಲಿ ಪಂಚಾಮೃತ ಹಚ್ಚೋದ್ರಿಂದ ಈ ಪೋರ್ಷನ್ ಅಲ್ಲಿ ಬಿಳಿ ಕೂದಲು ಬರೋಂಥ ಚಾನ್ಸಸ್ ಇರುತ್ತೆ. ಆಮೇಲೆ ಈ ಸ್ಟ್ರೀಕಿಂಗ್ ಅಂತ ಹುಚ್ಚು ಜಾಸ್ತಿ ಆಗ್ಬಿಟ್ಟಿದೆ. ಪಾರ್ಲರ್ಗಳಿಗೆ ಹೋಗಿ ಇಷ್ಟಿಷ್ಟೇ ಏರಿಯಾದಲ್ಲಿ ಹೈಲೈಟ್ನಿಂಗ್, ಸ್ಟ್ರೀಕಿಂಗ್ ಅಂತೆಲ್ಲ ಮಾಡ್ಕೊಳ್ಳೋದು. ಬಿಳಿ ಕೂದಲೇ ಬಂದಿರಲ್ಲ, ಬಟ್ ಸ್ಟಿಲ್ ಫ್ಯಾಷನ್ ಕಲರ್ಸ್ ಅಂತ ಹೇಳ್ತೀವಿ. ಬೇಕು ಅಂತಂದ್ರೆ ಆ ತರ ಒಂದು ಎಕ್ಸ್ಟೆನ್ಷನ್ ತಗೊಂಡು ಅಲ್ಲಿ ಕ್ಲಿಪ್ ಆನ್ ಮಾಡ್ಕೋಬಹುದು. ಓಯ್ ಸೂಪರ್ ಟಿಪ್ಸ್ ನೋಡಿ. ನಾನಲ್ಲ, ನೀವೇ ನಿಜವಾದ ಬ್ಯೂಟಿಷಿಯನ್. ಎಷ್ಟು ಒಳ್ಳೆ ಟಿಪ್ ಹೇಳಿದ್ದೀರಾ. ಅಲ್ಲ, ಹೌದೌದು, ಇಟ್ಸ್ ವೆರಿ ಗುಡ್, ಸೇಫ್. ಮತ್ತೆ ಅದರಲ್ಲಿ ಏನು ಸೈಡ್ ಎಫೆಕ್ಟ್ ಆಗಲ್ಲ. ಬೇಕಾದ ಕಲರ್ ಯೂಸ್ ಮಾಡ್ಕೊಳ್ಳಿ, ಕಾಂಬಿನೇಷನ್ ಇದು ಮಾಡ್ಕೊಳ್ಳಿ. ಸೊ ಆ ತರ ಅದು ರಿಯಲಿ ಗುಡ್ ಐಡಿಯಾ. ನೆಕ್ಸ್ಟ್ ಎಪಿಸೋಡ್ ಇಂದ ಇವ್ರನ್ನ ಕರ್ಸಲ್ಲ, ಹಂಗೆ ಹೇಳಂಗಿಲ್ಲ. ಬಟ್ ಸ್ಟಿಲ್ ಇಟ್ಸ್ ಅ ವೆರಿ ಗುಡ್ ಟಿಪ್ ಫಾರ್ ಎವ್ರಿವನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಬ್ವಿಯಸ್ಲಿ ನಿಮ್ಮ ಮುಂದೆ ನಮ್ದು ಏನೂ ಇಲ್ಲ, ನಮ್ಮ ಪ್ರಶ್ನೆ ಕೇಳಕ್ ಮಾತ್ರ ಬರೋದು. ಯಾರಿಗೆ ಯಾವ್ದು ಸ್ಪಾರ್ಕ್ ಆಗುತ್ತೋ ಗೊತ್ತಾಗಲ್ಲ, ಬಟ್ ನಮ್ಮ ವ್ಯೂವರ್ಸಿಗೆ ಯೂಸ್ ಆದ್ರೆ ಸಾಕಾಗುತ್ತೆ. ಸೊ ಹಾಗಾಗಿ ಅದು ಆದಷ್ಟು ಈ ಥರದನ್ನೆಲ್ಲ ಮನೆಯಲ್ಲೇ ಆದಷ್ಟು ಕಡಿಮೆ ಮಾಡ್ತಾ ಬರಬೇಕು. ಮತ್ತು ಈಗ ಏನಾಗುತ್ತೆ, ನೈಟ್ ಶಿಫ್ಟ್ ಮಾಡೋವಂಥವ್ರಿಗೆ ಅವ್ರಿಗೂ ಬಿಳಿ ಕೂದಲು ಜಾಸ್ತಿ ಬರುತ್ತೆ ಅಂತ ಸೈನ್ಸ್ ಇವಾಗದಷ್ಟೇ ಅದು ಬಂದಿದೆ, ಅದರದ್ದು ರಿಪೋರ್ಟ್ಸು. ಆಮೇಲೆ ಟೆನ್ಷನ್ಸ್ ತುಂಬ ಜಾಸ್ತಿ ಮಾಡ್ಕೋತಾರೆ. ಸಣ್ಣ ಮಕ್ಕಳಿಂದನೇ ಟೆನ್ಷನ್ ಕೊಡ್ತಾರೆ. LKG ನೀನು 100 on 100 ತಗೋಬೇಕು, UKG 100, ಈ ಟ್ಯೂಷನ್ ಆ ಟ್ಯೂಷನ್. ಮಕ್ಳಿಗೆ ಯಾಕೆ ಬೇಕು? ಲೆಟ್ ದೆಮ್ ಎಂಜಾಯ್ ದೇರ್ ಲೈಫ್. ಅವ್ರ ಪಾಡಿಗೆ ಅವ್ರು ಎಂಜಾಯ್ ಮಾಡಲಿ. ಸಣ್ಣ ಪ್ರಾಯದಲ್ಲೇ ಬರ್ತಾ ಇರೋದೆಲ್ಲ ರೀಸನ್ಸ್ ಏನಕ್ಕೆ ಅಂದರೆ ತುಂಬ ಪ್ರೆಷರೈಸ್ ಮಾಡ್ತಾ ಇದ್ದಾರೆ. ರ್ಯಾಂಕೇ ಬರ್ಬೇಕು, 100 on 100 ಬರ್ಬೇಕಂತ. ಸೊ ಅದರಿಂದೆಲ್ಲ ಬಿಳಿ ಕೂದಲು ಚಿಕ್ಕ ಮಕ್ಕಳಲ್ಲೂ ಬರ್ತಾ ಇದೆ, ಬಾಲನೆರೆ ಅಂತ ಹೇಳ್ತೀವಿ ಅದಕ್ಕೆ. ಸೊ ಇಷ್ಟೋ ತನಕ ಎಲ್ಲ ಒಂದಷ್ಟು ಅಂದರೆ ಯಾವ್ದ್ರಿಂದ ಬರ್ತಾ ಇದೆ ಅಂತ ರೀಸನ್ ಸೆಟ್ ಆಯ್ತು. ಈಗ ಅದಕ್ಕೆ ಏನೆಲ್ಲ ಮಾಡ್ಬೋದು ಸೊಲ್ಯೂಷನ್. ಕರೆಕ್ಟ್. ಈಗ ನಾನು ಹೇಳೋದನ್ನ ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲರೂ ಇದನ್ನ ಟ್ರೈ ಮಾಡ್ಬೋದು. ಓಕೆ, ಯಾವುದೇ ಅಂದರೆ ಇವಾಗ ನಾನು ಹೇಳೋ ಟ್ರೀಟ್ಮೆಂಟಲ್ಲಿ ಹಿಂಗೆ ಹಚ್ಚಿದ ತಕ್ಷಣ ಕಲರ್ ಆಗೋದೇ ಇಲ್ಲ, ಬರೋದೇ ಇಲ್ಲ. ಸೊ ಇದೊಂದು ರೆಗ್ಯುಲರ್ ಪ್ರೋಸೆಸ್. ಬೆಳಿಗ್ಗೆ ಹೇಗೆ ತಿಂಡಿ ತಿಂತೀವಿ ಹಾಗೆ ಇದು ವಾರಕ್ಕೊಂದ್ಸತಿ ಇದನ್ನು ಹಚ್ಚುತ್ತಾ ಹೋಗಬೇಕು. ಸೊ ಇದೊಂದು ಅಂದರೆ ಏನು ಹೇಳ್ತೀವಿ, ಅಭ್ಯಾಸ ಆಗ್ಬಿಡ್ಬೇಕು. ಹಾಂ, ಕರೆಕ್ಟ್. ಸೊ ಆ ಥರ ಆದರೆ ಬೆಟರ್ ಇರುತ್ತೆ. ಸೊ ಫಸ್ಟ್ ಥಿಂಗ್ ನಮಗೆಲ್ಲರಿಗೂ ಗೊತ್ತಿರೋಂಗೆ ಮೆಹಂದಿ ಬಗ್ಗೆ ಮಿತ್ತುಗಳೇ ಜಾಸ್ತಿ ಇದೆ. ಅಂದರೆ ಮಧುರಂಗಿ ಅಂತ ಹೇಳ್ತೀವಿ, ಅದ್ರ ಬಗ್ಗೆ ಮಿತ್ತುಗಳೇ ಜಾಸ್ತಿ ಇದೆ. ಹಚ್ಚಬಾರ್ದು, ಸೈನಸ್ ಆಗುತ್ತೆ, ಹಾಗೆ ಅಂತೆಲ್ಲ. ಆದಿಕಸ್ಯಂ ಅಮೃತಂ ವಿಷಂ. ಹಚ್ಚಿಬಿಟ್ಟು 3-4 hours ನಾನು ಪಾತ್ರೆ ತೊಳಿತೀನಿ, ಬಟ್ಟೆ ಹೋಗಿತೀನಿ, ಎಲ್ಲ ಕೆಲಸ ಮಾಡಿದ್ಮೇಲೆ ಹೇರ್ ವಾಶ್ ಮಾಡ್ತೀನಿ ಅಂತ ಬಿಟ್ಟರೆ, ಅಷ್ಟು ತನಕ ಸ್ಕ್ಯಾಲ್ಪಲ್ಲಿ ಬಿಟ್ಟರೆ ಅದು ಅಡ್ವರ್ಸ್ ಆ್ಯಕ್ಷನ್ ಆಗೇ ಆಗುತ್ತೆ. ಯಾವುದೇ ಪ್ಯಾಕ್ ಆಗಲಿ 30 minutes. ಸೊ 30 minutesವರೆಗೂ ಮಾತ್ರನೇ ಅದನ್ನು ಬಿಡಬೇಕು. ಅದಾದಮೇಲೆ ಜಾಸ್ತಿ ಹೊತ್ತು ಬಿಡಬಾರ್ದು. ನೀವು ಕಲಸಿಡುವಾಗ ಅಂದರೆ ಅದನ್ನು ನಾವು ಪ್ರಿಪೇರ್ ಮಾಡ್ತೀವಲ್ಲ, ಪ್ರಿಪ್ರೇಷನ್ ಮಾಡಿ 8 hours ಮ್ಯಾರಿನೇಟ್ ಮಾಡಬೇಕು. ಆದರೆ ಅಪ್ಲೈ ಮಾಡಿ 30 minutes ಒಳಗಡೆ ವಾಶ್ ಮಾಡಬೇಕು, ಯಾವುದೇ ಆಗಿರಲಿ. ಸೊ ಪ್ರಿಪರೇಷನ್ ಮಾಡಿ ತಲೆಯಲ್ಲಿ 8 ಗಂಟೆ ಇಡೋದು. ಕರೆಕ್ಟ್. ಸೊ ಮೆಹಂದಿನ ತುಂಬ ಈಸಿಯಾಗಿ ಮಾಡೋದು ಹೇಳ್ಕೊಡ್ತೀನಿ. ಬಿಸಿ ನೀರಲ್ಲಿ ಹಾಕಿ ಚೆನ್ನಾಗಿ ಮೆಹಂದಿನ ಒಂದು ಬಾಯ್ಲ್ ಮಾಡಿ ಕ್ಲೋಸ್ ಮಾಡಿ ಬಿಟ್ಬಿಟ್ಟು 8 hours ಆದಮೇಲೆ ಜಸ್ಟ್ ಅಪ್ಲೈ, ಲಿವ್ ಇಟ್ ಫಾರ್ 20 minutes or 30 minutes ಆ್ಯಂಡ್ ವಾಶ್ ಇಟ್ ಆಫ್. ಇದು ಕಲರ್ ಸ್ವಲ್ಪ ಕೆಂಚಿಗೆ ಬರುತ್ತೆ, ಅಂದರೆ ಕಾಪರ್ ಕಲರ್ ಬರುತ್ತೆ, ಕೆಂಚು ಬರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡ್ಬೇಕಂತಂದರೆ 3 ಇಂಗ್ರೀಡಿಯೆಂಟ್ ಇದ್ದರೆ ಸಾಕಾಗುತ್ತೆ. ಈಕ್ವಲ್ ಕ್ವಾಂಟಿಟಿ ಆಫ್ ಟೀ ಪೌಡರ್, ಎನಿ ಟೀ ಪೌಡರ್, ಈಕ್ವಲ್ ಕ್ವಾಂಟಿಟಿ ಆಫ್ ಟೀ ಪೌಡರ್, ಕಪ್ಪು ಎಳ್ಳು, ಅದ್ರ ಜೊತೆಗೆ ನಾವು ಈ ಕಲೋಂಜಿ ಅಂತ ಹೇಳ್ತೀವಿ, ಈರುಳ್ಳಿ ಬೀಜ. ಈ 3 ತುಂಬ ಮಿರಾಕಲ್ ಕಲರೆಂಟ್ ಅಂತ ಹೇಳ್ಬೋದು. ಈಕ್ವಲ್ ಆಗಿ ತೊಗೊಂಡು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಅದು ಆಲ್ರೆಡಿ ಬ್ಲ್ಯಾಕ್ ಇರುತ್ತೆ, ಬಟ್ ಇನ್ನಷ್ಟು ಬ್ಲ್ಯಾಕ್ ಆಗಬೇಕು, ಸಪ್ರೇಟ್ ಆಗಿ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಜೊತೆಗೆ ರೋಸ್ಟ್ ಮಾಡ್ಬೋದು. ಹಾಂ, 3 ಒಟ್ಟಿಗೆ ಹಾಕಿ ರೋಸ್ಟ್ ಮಾಡ್ಬಿಡೋದು ಅಷ್ಟೇ. ಮಾಡಿಬಿಟ್ಟು ಮತ್ತೆ ಫೈನ್ ಪೌಡರ್ ಮಾಡಬೇಕು.
ಅಂದರೆ 100 ಗ್ರಾಮ್ಸ್ ತೊಗೊಂಡ್ರೆ ಈಚ್ 100, 1:1 ಥರ. ಈಗ 50 ಗ್ರಾಮ್ಸ್ ಅಷ್ಟೇ ಮಾಡಿ ಇಟ್ಕೊಳ್ತಾರಂದ್ರೆ 50 ಈಚ್ ಥರ ಮಾಡಿಕೊಂಡು ಬಿಸಿ ಮಾಡಿ ಚೆನ್ನಾಗಿ ರೋಸ್ಟ್ ಮಾಡಿ ಅದನ್ನು ಪೌಡ್ರ್ ಮಾಡ್ಕೊಳ್ಬೇಕು. ಫೈನ್ ಟಾಲ್ಕಮ್ ಪೌಡ್ರ್ ಥರ ಫೈನ್ ಪೌಡ್ರ್ ಮಾಡಿ ಎತ್ತಿಟ್ಕೋಬೇಕು. ಯಾವಾಗ ಮೆಹಂದಿ ಹಾಕ್ಕೊಳ್ತೀವೋ ಅದ್ರ ಜೊತೆಗೆ ಇದನ್ನು ಈಕ್ವಲ್ ಕ್ವಾಂಟಿಟಿಲಿ ಹಾಕಿ ಬಿಸಿ ನೀರಲ್ಲಿ ಒಂದು ಸತಿ ಕುದಿಸಿ ಕ್ಲೋಸ್ ಮಾಡಿಡಬೇಕು. 8 hours ಆದಮೇಲೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸಕ್ಕದಾಗಿ, ಅಂದರೆ ಆಲ್ಮೋಸ್ಟ್ ಬ್ಲ್ಯಾಕ್ ಬರುತ್ತೆ, ಅದರಲ್ಲಿ ನ್ಯಾಚುರಲ್ ಡೈ ಥರ ವರ್ಕ್ ಆಗುತ್ತೆ. ಟಿಪ್ ನಂಬರ್ 1, ಈಗಿಂದ ರ್ಯಾಪಿಡ್ ಫೈರ್ ಥರ ಫಾಸ್ಟಾಗಿ ಹೇಳ್ತಾ ಹೋಗ್ತೀನಿ. ಸೊ ಈ ಎಪಿಸೋಡಲ್ಲಿ ಎಷ್ಟೊಂದು ಕಂಟೆಂಟ್ ನಾನು ಹೇಳಬೇಕು ನಮ್ಮ ವೀಕ್ಷಕರಿಗೆ, ಹಾಗಾಗಿ ಮಿಕ್ಕಿದ್ದೆಲ್ಲ ಫಾಸ್ಟಾಗಿ ಹೇಳ್ತಾ ಹೋಗ್ತಿರ್ತೀನಿ. ನೆಕ್ಸ್ಟ್ ಬಂದು ಬಾಳೆದಿಂಡು. ಬಾಳೆದಿಂಡು ಒಳ್ಳೆ ಕಲರ್ ಉಂಟು. ಯಾರು ಫ್ಯಾನ್ಸಿ ಕಲರ್ಸ್ ಬೇಕು ಅಂತ ಹೇಳ್ಕೊಳ್ತಾರೋ, ಅಂದರೆ ಬ್ರೌನಿಶ್ ಇಷ್ಟ, ಬರ್ಗ್ಯಾಂಡಿ ಇಷ್ಟ ಅಂತ, ಅವ್ರಿಗೆ ಬಾಳೆದಿಂಡು ಸಖತ್ತಾಗಿ ವರ್ಕ್ ಆಗುತ್ತೆ. ಬಾಳೆದಿಂಡನ್ನ ಚೆನ್ನಾಗಿ ತುರಿಬೇಕಂದ್ರೆ ಎಳೆ ಅದ್ರದ್ದು ಇನ್ನರ್ ಪೋರ್ಷನ್, ನಾವು ಯಾವುದು ತಿಂತೀವೋ ಅಂದರೆ ಕನ್ಸ್ಯೂಮ್ ಮಾಡ್ತೀವೋ ಆ ಪೋರ್ಷನನ್ನು ತೊಗೊಳ್ಬೇಕು. ಚೆನ್ನಾಗಿ ಗ್ರೇಟ್ ಮಾಡಬೇಕು. ಅದನ್ನು ಸ್ಕ್ವೀಸ್ ಮಾಡಿದಾಗ ಬರುವಂಥ ರಸ ಏನಿರುತ್ತಲ್ಲ, ಸೊ ಆ ರಸಕ್ಕೆ ನಾವು ಇಂಡಿಗೋ ಪೌಡರ್ ಅಂತ ಸಿಗುತ್ತೆ. ಸೊ ಆ ಇಂಡಿಗೋ ಪೌಡರ್, ನ್ಯಾಚುರಲ್ ಇಂಡಿಗೋ ಪೌಡರ್ ಅದು, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರಾತ್ರಿ ಇಡೀ ಇಟ್ಬಿಟ್ಟು ನೆಕ್ಸ್ಟ್ ಡೇ ಓಪನ್ ಮಾಡೋ ಅಷ್ಟೊತ್ತಿಗೆ ಅದು ಅದೇ ಕಲರ್ ಚೇಂಜ್ ಆಗಿಬಿಟ್ಟಿರುತ್ತೆ, ಅಂದರೆ ಪರ್ಪಲಿಶ್ ಆಗಿರುತ್ತೆ. ಅದನ್ನು ನೀಟಾಗಿ ಹೇರ್ಗೆ ಅಪ್ಲೈ ಮಾಡ್ಕೊಂಡು 20 minutes ಬಿಟ್ಟು ವಾಶ್ ಮಾಡಿದ್ರೆ ನ್ಯಾಚುರಲ್ ಬ್ರೌನಿಶ್ ಅಥವಾ ಬರ್ಗ್ಯಾಂಡಿ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ಆಮೇಲೆ ವಾಲ್ನಟ್ಟಲ್ಲಿ ಮಾಡ್ಬೋದು ಕಲರ್ನ. ವಾಲ್ನಟ್ ಅಂದರೆ ಅಕ್ರೋಟ್ ಅಂತ ಹೇಳ್ತಾರಲ್ಲ, ಅಕ್ರೋಟ್ನ ಚೆನ್ನಾಗಿ ಪೌಡ್ರ್ ಮಾಡಿಬಿಟ್ಟು ಸ್ವಲ್ಪ ಬಿಸಿ ಮಾಡಿ ಅದನ್ನು ಕೂಡ ಬಿಸಿ ನೀರಲ್ಲಿ ಕಲಸಿ ಹೇರ್ಗೆ ಅಪ್ಲೈ ಮಾಡ್ಕೊಳ್ಳೋದು. ಬರೀ ಅದೊಂದನ್ನೇ ಹಚ್ಚಿದ್ರು ಕೂಡ 20 minutes, ಯಾವುದಾದ್ರೂ 20 to 30 minutes ಅಷ್ಟೇ. ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬ್ಲ್ಯಾಕೇ ಬೇಕು ಅಂತ ಅಂದ್ಕೊಳ್ತಾರೆ, ಬ್ಲ್ಯಾಕಿಶ್ ಆಗಿರಬೇಕು ಅಥವಾ ಗ್ರೇ ಹೇರ್ ಪ್ರಿವೆನ್ಷನ್ ಮಾಡೋದು ಬೇಕು ಅಂತ ಅನ್ನೋದಾದರೆ ಪ್ಲೇನ್ ಇಂಡಿಗೋ ಪೌಡರ್, ನಾರ್ಮಲ್ ಇಂಡಿಗೋ ಪೌಡರ್ ಸಿಗುತ್ತೆ. ಸೊ ಅದನ್ನು ಕೂಡ ಬಿಸಿ ನೀರಲ್ಲಿ ಕಲಸಿ ಹಾಗೆ ಕ್ಲೋಸ್ ಮಾಡಿ 8 hours ಬಿಟ್ಟು ಹೇರ್ ಅಂದರೆ ಪ್ಯಾಕ್ ಥರ ಅಪ್ಲೈ ಮಾಡಿಕೊಂಡು ವಾಶ್ ಮಾಡ್ಕೊಳ್ಬೋದು. ಹೇರ್ ಕಂಡೀಷ್ನಿಂಗ್ ಆಗಬೇಕು, ಕಲರಿಂಗು ಆಗಬೇಕು, ಜೊತೆಗೆ ಸ್ಮೂತ್ನಿಂಗ್ ಆಗಬೇಕಂದ್ರೆ ಈಗ ನಾನು ಹೇಳ್ಕೊಡೋ ಸೂಪರ್ ಫಾರ್ಮುಲಾನ ಪ್ರತಿಯೊಬ್ಬರು ಟ್ರೈ ಮಾಡ್ಬೋದು. ಪ್ರಿವೆನ್ಷನ್, ಪ್ರೊಟೆಕ್ಷನ್ ಜೊತೆಗೆ ತುಂಬ ಕಂಡೀಷ್ನಿಂಗ್ ಮಾಡುತ್ತೆ. ಇದಕ್ಕಷ್ಟೇ 3 ಇಂಗ್ರೀಡಿಯೆಂಟ್ ಇರುತ್ತೆ. ಏಲಕ್ಕಿ ಬಾಳೆಹಣ್ಣು ಒಂದು 2 ರಿಂದ 3 ಏಲಕ್ಕಿ ಬಾಳೆಹಣ್ಣು, 8 ರಿಂದ 10 ಕೆಂಪು ದಾಸವಾಳ. ಈ ಫ್ಯಾನ್ಸಿ ದಾಸವಾಳ ಅಲ್ಲ, ನಮ್ಮ ಊರ ಕಡೆ ಎಲ್ಲ ಸಿಗುತ್ತಲ್ಲ, ಅದು ಫೋಲ್ಡೆಡ್ ಒಂಥರ ವೆಲ್ವೆಟಿ ಟೆಕ್ಸ್ಚರ್ ಇರುತ್ತಲ್ಲ, ಅದೇ ಸಿಲಾಂತ್ರಿಕ ಹೈಬಿಸ್ಕಸ್ ಅಂತ ಹೇಳ್ತೀವಿ. ಅದು 8 ರಿಂದ 10 ದಾಸವಾಳದ ಇದು ತೊಗೋಬೇಕು. ಮತ್ತು ಮೊಸರು ಹಾಕಬೇಕು, ನೀರು ಹಾಕಿ ರುಬ್ಬಾರ್ದು. 3 ಇಂಗ್ರೀಡಿಯೆಂಟು ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ರಾತ್ರಿ ಇಡೀ ಅದನ್ನು ಹಾಗೆ ಬಿಟ್ಬಿಡ್ಬೇಕು. ದಪ್ಪ ಮೊಸರು, ಮೊಸರು ಹಾಕಿ ಚೆನ್ನಾಗಿ ಸ್ವಲ್ಪ ಹುಳಿ ಬಂದಿದ್ರೆ ಇನ್ನೂ ಒಳ್ಳೆಯದು. 3 ಇಂಗ್ರೀಡಿಯೆಂಟು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ರಾತ್ರಿ ಇಡೀ ಕ್ಲೋಸ್ ಮಾಡಿ ಇಟ್ಬಿಡಬೇಕು. ಪ್ರಿಫರಬ್ಲಿ ಸ್ಟೀಲ್ ಬೌಲಲ್ಲಿ ಹಾಕಿಟ್ರೆ ಒಳ್ಳೆಯದು. ಅದನ್ನು ಬೆಳಿಗ್ಗೆ ನೋಡೋಷ್ಟೊತ್ತಿಗೆ ಅದು ಬ್ಲ್ಯಾಕಿಶ್ ಆಗಿಬಿಟ್ಟಿರುತ್ತೆ. ಇನ್ಫ್ಯಾಕ್ಟ್ ಅದನ್ನು ಅಪ್ಲೈ ಮಾಡ್ಕೊಳ್ಳುವಾಗಲೂ ಕೂಡ ಕೈಯಲ್ಲಿ ಹೇಗೆ ಡೈದು ಸ್ಟೇನ್ ಉಳಿಯುತ್ತಲ್ಲ, ಹಾಗೆ ಕೈಯೆಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ. ಅಷ್ಟು ಡ್ರೆಸ್ಸಿಗೆ ಏನಾದರೂ ಬಿತ್ತಂದರೆ ಹೋಗೋದೇ ಇಲ್ಲ. ಹಾಗಿದ್ರೆ ಆದಷ್ಟು ಕೈಯಲ್ಲಿ ಗ್ಲೌಸ್ ಏನಾದ್ರು ಹಾಕೊಂಡು ಮಾಡಿದ್ರೆ ನ್ಯಾಚುರಲ್ ಕೈ ಕಪ್ಪಾಗುತ್ತೆ. ಸೊ ಎಷ್ಟು ದಿನ ಉಳಿಯುತ್ತೆ ಅದು ಯಾವುದೇ ಆಗಲಿ ಆಯುರ್ವೇದಿಕ್ದು ಅಂದರೆ ಮ್ಯಾಕ್ಸಿಮಮ್ 10 days ಅಷ್ಟೇ. 5 to 6 days ಅಶೋರ್ಡ್ ಇರುತ್ತೆ, ಮ್ಯಾಕ್ಸಿಮಮ್ 10 days ಇರುತ್ತೆ. ಸೊ ವೀಕ್ಲಿ ಒನ್ಸ್ ರಿಪೀಟೆಡ್, ಯಾವುದು ಕೂಡ ಲಾಂಗ್ ಟರ್ಮ್ ಪರ್ಮನೆಂಟ್ ಸೊಲ್ಯೂಷನ್ ಇರೋದೇ ಇಲ್ಲ. ಸೊ ಹಾಗಾಗಿ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಇದನ್ನು ಎಲ್ಲರೂ ಟ್ರೈ ಮಾಡ್ಬೋದು, ಕಲರಿಂಗ್, ಕಂಡೀಷ್ನಿಂಗ್ ಆ್ಯಂಡ್ ಸ್ಮೂತ್ನಿಂಗ್ ಪರ್ಪಸ್ಸಿಗೆ. ಸೊ ಇದಿಷ್ಟನ್ನು ಮನೇಲಿ ಮಾಡ್ಕೊಳ್ತಾ ಬಂದರೆ ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೊಂದಷ್ಟು ಫಾರ್ಮುಲಾಗಳನ್ನ ಹೇಳ್ಕೊಡೋಣ. ಸೊ ಮೋಸ್ಟ್ಲಿ ಇಷ್ಟು ಸಾಕು ಅನಿಸುತ್ತೆ ಇವತ್ತಿನ ಕಂಟೆಂಟ್, ಓವರ್ಲೋಡ್ ಆಗಿಬಿಡುತ್ತೆ. ಸೊ ಮತ್ತು ಮುಂದಿನ ಎಪಿಸೋಡ್ಗೋಸ್ಕರ ನೀವು ಕಾಯಲೂಬೇಕು. ಹಾಗೆ ಕಾಯೋದು ಮಾತ್ರ ಅಲ್ಲ, ನಮ್ಮ ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಕೂಡ ಮಾಡಬೇಕು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.